ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ಅಯ್ಯೋ ಏನಪ್ಪ ಮಾಡೋದು, ಇವ್ರು ಬೇರೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ರೆ. ಅಲ್ಲ, ಮನೆ ಹತ್ರ ಬರ್ತೀನಿ ಅಂತ ಅಂದ್ಬಿಟ್ರು. ಈಗ ಬಂದ್ಬಿಟ್ಟು ನನ್ನ ಜೊತೆ ಮಾತಾಡಿರೋ ವಿಷಯ ಹೇಳ್ಬಿಟ್ರೆ ಏನು ಮಾಡೋದು. ಅಲ್ಲ, ಈಗ ಸುಮ್ಮನೆ ಇದ್ದಕ್ಕಿದ್ದಾಗೆ ಬಂದರೆ ಅಪ್ಪ ಅಮ್ಮ ಏನು ಅನ್ಕೊಳಕ್ಕಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು. ನನಗದು ತಲೆ ಕೆಟ್ಟ ಕೆರೆ ಇರ್ದಂಗೆ ಆಯ್ತಾ ಕುಂತದೆ. ಅಕ್ಕ, ಯಾರ್ಗಕ್ಕ? ಯಾರ್ಗೆ ಫೋನ್ ಮಾಡ್ತಿದ್ದಿ? ಅಯ್ಯೋ ಪುಟಿ, ಏನು ಹೇಳೋದು ನಾನು. ಯಾಕಕ್ಕ? ಯಾಕೊಂಥರ ಇದೆಯಲ್ಲ, ಏನಾಯ್ತು? ಅಯ್ಯೋ ಮಗ, ಅದೇ ಹುಡುಗ ಫೋನ್ ಮಾಡಿದ, ಮದ್ದೂರು ಹುಡುಗ. ಏನಂತಕ್ಕ ಭಾವನ್ಗೆ? ಅವನು ಬೇರೆ ಭಾವನು ಅಲ್ಲಿ ನನ್ನ ಮಗನ ತಲೆಕೆಟ್ಟೋದನಗ ಅರ್ಥನಕಲೇ ಕವಿತಾ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತೇ ಇಲ್ಲ. ಏನಕ್ಕ, ಏನಾಯ್ತು? ಅಯ್ಯೋ ಮತ್ತೆ ಏನು ತಾನೆ ಅನ್ಸ್ಕೊತೀನಿ, ಮತ್ತೆ ಹೋಗೋದು ನನಗೆ. ಬರ್ತೀನಿ ಅಂತ ಕುಂತದೆ. ಈಗ ಯಾಕಂತೆ? ಅಯ್ಯೋ ನಾನು ಏನು ನಿಮ್ಮ ಅಪ್ಪ ಅಮ್ಮದಾಗ ಬಂದು ಕೇಳ್ತೀನಿ, ಅದೇನೋ ಒತ್ಕೊ ಹೋಯ್ತೀನಿ ಅಂತ ಏನೋ ಅನ್ನ. ಅದಕ್ಕೆ ನಾನೇನು ಅಂದ್ಬಿಟ್ಟೆ, ಸರಿ ಆಯಿತು ನಿಮ್ಮ ತಾಕತ್ತಿರೋ ಬನ್ನಿ ಅಂದ್ಬಿಟ್ನಾ. ನೋಡ್ಕೊ, ನಂದು 1.5 ಅವರಲ್ಲಿ ಅಲ್ಲೇ ಇರ್ತೀನಿ ಅಂದ್ಬಿಟ್ಟು ಫೋನೇ ಕಟ್ ಮಾಡಿಬಿಡೋದ. ಫೋನ್ ಕಟ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟವ್ರೆ. ಎಷ್ಟು ಫೋನ್ ಮಾಡ್ರು ಹೋಯ್ತಿಲ್ಲ. ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ ಕವಿತಾ ನನಗೆ. ಅಪ್ಪ ಬೇರೆ ವಾಲ್ತಾವಿನ ಬರೋ ಟೈಮ್ ಆಯಿತು. ಏನಾದ್ರು ಬಂದ್ಬಿಟ್ರಿ ಏನು ಮಾಡೋದು, ಓಸಿಬೋದಾರ. ಅಯ್ಯೋ, ನೀ ಅಷ್ಟಕ್ಕೆ ಎಷ್ಟೊಂದು ಟೆನ್ಷನ್ ತಗೊಂಡಿದ್ಯಾಕ? ಎಂತೆ ಬಂದದು? ಸುಮ್ ಕುತ್ಕೋ. ಎಲ್ಲ ಸುಮ್ಮನೆ ಹಂಗೆ ಎದುರ್ಸಕ್ಕೆ ನಿನ್ಗೆ ಹಂಗೆ ಅಂದಿರೋದು ಕತೆ. ನೀನು ಯಾಕಂಗೆ ಅನ್ನಕ್ಕೆ ಹೋಗಿದೆ? ಮತ್ತು ಓವರಾಗಿ ಮಾತಾಡ್ತಿದ್ನ, ನಾನು ಕಾಪತ್ಬಿಡ್ತು. ಅದಕ್ಕೆ ನೀನು ತಾಕತ್ತಿದ್ರೆ ಬಾ ನೋಡೋದ, ನೀವು ತಾಕತ್ತಿದ್ರೆ ಬನ್ನಿ ಅಂದ್ಬಿಟ್ನಾ. ಅಂದ ತಕ್ಷಣ ಇನ್ನೊಂದು ನೋಡ್ಕೊಂಡು ಬಂದೇ ಬರ್ತೀನಿ ಅನ್ಕೊ ಕಟ್ ಮಾಡ್ಬಿಡೋದ. ನನಗಂತೂ ಹೊಸಿದ್ರಕ್ಕಾಗಲಿಲ್ಲ. ಅದಕ್ಕೆ ಭಯ ಆಯ್ತಾ ಕುಂತದೆ. ಏನಿಲ್ಲ, ಅವನು ಅಪ್ಪನು ಬಂದರೆ ಆಮೇಲೆ ನಿಮ್ಮ ಆಗಲೇ ಬರೋಕ್ಕೆ ಹೇಳೋದು ಅಂತ ಹೇಳ್ಗಿಡ್ಬಿಟ್ರೆ ಏನು ಮಾಡೋದು. ಸುಮ್ಮನೆ ಅದಾರ. ಆಮೇಲೆ ಅದಲ್ದಾನೆ ಅವನಿಗೂ ಹೇಳಿನಿ, ನಾನು ಫೋನಲ್ಲಿ ಮಾತಾಡ್ತಾ ಇಲ್ಲ ಅಂತವ. ಆವತ್ತಿಂದ ನಿಜವಾಗ್ಲೂ ಬಿಟ್ಟು ನಾನು ಫೋನಲ್ಲೇ ಮಾತಾಡ್ತಿಲ್ಲ. ಇವತ್ತೇ ಅದಕ್ಕೆ ಬೇರೆ ಫೋನ್ ಇಸ್ಕೊಂಡು ಮಾಡಿಬಿಟ್ಟು ಹಿಂಗೆ ತಿಕ್ಲಿಡ್ತಾ ಕುಂತ. ನನಗೆ ಏನು ಮಾಡೋದು ಕಾಣಕನ ಮತ್ತಾಗೆ ತಲೆ ಕೆಟ್ಟ ಕೆರೆ ಹಿಡ್ದಾಗ ಆಗ್ಬಿಡ್ತು ಕಂದ್ಬಿಟ್ಟು. ಏನು ಮಾಡಕ್ಬಿಟ್ಟು ಈಗ? ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂಡು ಸುಮ್ಮನಿರಾಕ ಬರೋಕಿಲ್ಲ ಕತೆ. ಬರೋಕಿಲ್ಲ, ನೋಡ್ಕೋಬೇಕಾರೆ ನಾನು ಏನಂದೆ ಅನ್ನೋಬೇಕಾದ್ರೆ ಬರೋಕಿಲ್ಲ. ಸುಮ್ಮನೆ ನಿಮ್ಗೆ ಎದುರ್ಸಕ್ಕೆ ಅಲ್ಲ, ಎದುರ್ಸೋದಾಗಿರೋ ಒಂದು 5 ನಿಮಿಷಕ್ಕೆ ಫೋನ್ ಆನ್ ಮಾಡ್ಬೋದಾಗಿತ್ತಾನೆ. ಅವ್ರ ಫೋನ್ ನಾನು ಎತ್ತದಕ್ಕೆ ಬೇರೆ ಫೋನ್ ಮಾಡಿದ್ರಲ್ಲ, ಅದನ್ನು ಸ್ವಿಚ್ ಆಫ್ ಮಾಡವ್ರೆ. ಎಲ್ಲ ಹೊಸ ಸಿಮ್ ಗಿಮ್ ತಗೊಂಡಿದ್ರೇನು ಅವ್ರ ಸ್ವಂತ ಫೋನ್ಗೆ ಅದಕ್ಕೂ ಫೋನ್ ಮಾಡಿದೆ, ಅದು ಸ್ವಿಚ್ ಆಫ್ ಬರ್ತದೆ. ನನಗಂತೂ ತಲೆ ಕೆಟ್ಟ ಕೆರೆಡ್ದಂಗೆ ಆಗ್ಬಿಟ್ಟದೆ ಕಣ್ಬಿಟ್ಟು. ಏನು ಮಾಡೋದು ಯಪ್ಪ ದೇವ್ರೆ ಭಗವಂತ ಹೋಗತ್ತಾಗೆ. ಇದ್ಯಾವ ಹಣೆ ಬರೋ ಅಂದರು, ಬರೀ ಇದೇ ಆಗೋಯ್ತಲ್ಲ. ಆಯ್ತು, ನಿಜವಾಗ್ಲೂ ಇವ್ರು ಬಂದು ನೋಡಕ್ಕೆ ಬಂತಾವಿಂದ ನೆಮ್ಮದಿನೇ ಇಲ್ಲ. ಯಾವ್ದಾರು ಒಂದೊಂದು ತರದಿರೋ ಒಂಥರ ಕಿರಿಕು ಮನಸ್ಸು ನೆಮ್ಮದಿ ಇಲ್ದಂಗೆ ಆಗೋಯ್ತು ಕಣ. ಹೋಗು, ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಿಲ್ಲ ಕಣ. ಅಯ್ಯೋ, ಜಾಸ್ತಿ ಟೆನ್ಷನ್ ತಗೋಬೇಡ, ಸುಮ್ಕಿರಾಕ. ಯಾಕೆ ಟೆನ್ಷನ್ ತಗೊಂಡು? ಏನಂತದ್ದು ಏನೂ ಆಯ್ಕಿಲ್ಲ. ಬಂದರೆ ಏನಾರು ಹೇಳೋಕ್ಕಾಯ್ತದ? ಅವರೇ ಬಂದ್ಬಿಟ್ಟು ಅಷ್ಟು ಇರುವಾಗಿ ಮಾತಾಡೋಕ್ಕೆ ಅವ್ರಿಗೂ ಭಯ ಇರೋಕ್ಕಿಲ್ವಾ? ನೀನು ಅವಕ್ಕೆಲ್ಲ ಟೆನ್ಷನ್ ತಗೋಬೇಡ. ನಡಿ, ಊಟ ಮಾಡು. ಊಟ ಮಾಡ್ದಾ? ಯಾವ ಊಟನೂ ಮಾಡಿಲ್ಲ, ಏನೂ ಇಲ್ಲ. ನನಗೆ ಒಂಥರ ಹೆದರಿಕೆ ಆಯ್ತಾ ಕುಂತದೆ. ಏನ್ರವ, ಏನಿಬ್ರು ಮಾತಾಡ್ತಾ ಕೂತಿದ್ದೀರಿ? ಓ ಆಂಟಿ, ಏನಿಲ್ಲ, ಬನ್ನಿ ಕುತ್ಕೊಳ್ಳಿ. ಕವನ, ಯಾಕೊಂಥರ ಸಪ್ಕಿದೆಯಲ್ಲ, ಏನಾಯ್ತು? ಅಯ್ಯೋ, ನಾನೇ ಸಪ್ಕಿನ ಆಂಟಿ? ಯಾವ ಸಪ್ಕು ಇಲ್ಲ, ಏನೂ ಇಲ್ಲ. ಸರಿ ಸರಿ. ಅಲ್ಲ, ಅದಕ್ಕೆ ಅವಳು ಚಾಡಿ ಹೇಳ್ಬಿಟ್ಟು ಮದುವೆ ಕಿತ್ತಾಕಿದ್ಲಂತಲ್ಲ. ಆ ಮುಂಡರ್ಗೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ? ಸಿದ್ದಣ್ಣ ಎಡ್ತಿನೇ ಮನೇಲಿ ಮಡಿಕೊಬಿಟ್ಟು ಎಡ್ತಿಕಲ್ಲಿ ಚಾಡಿ ಹೇಳ್ಸ್ಬಿಟ್ಟು ಯಾವ ಥರ ನಾಟಕ ಆಡ್ತಾನೆ ನೋಡು. ತೋರಾಕ್ತಾನು ಅವನೇ. ಎಡ್ತಿಕಲ್ಲಿ ಚಾಡಿ ಹೇಳ್ಸ್ಬಿಟ್ಟು ಮದುವೆ ಕಿಳಕ್ಕೆ ನೋಡೋನಲ್ಲ, ಹಂಗ ಬುದ್ಧಿ ಕಲಿಯೋದು. ನಿಮ್ಮ ಅಪ್ಪನಿಗೂ ನಿಮ್ಮ ಅವ್ನಿಗೂ ಬುದ್ಧಿ ಇಲ್ವಾ? ಎಷ್ಟೊತ್ತಿನಲ್ಲೂ ಸಿದ್ದಣ್ಣ ಅನ್ಕೊಂಡು ಅವ್ನು ಬಾಲ ಕಚ್ಕೊಂತ ಇರ್ತಾರೆ ನೋಡಿ. ಯಾವ ಥರ ಮಾಡ್ದ ಅಂದ್ಬಿಟ್ಟು ಎಡ್ತಿಗೆ ಹೇಳ್ಬಿಟ್ಟು ಚಾಡಿ ಹೇಳ್ಸೋನು ನೋಡಿ, ಹಂಗೆ ಕಲ್ತವ್ನೆ ಅಂತವ. ಆಂಟಿ, ನಿಮ್ಗೇನು ಗೊತ್ತಾ? ನಿಮಗೆ ಗೊತ್ತಿಲ್ಲದೇ ಯಾಕೆ ಮಾತಾಡಿರಿ? ಪಾಪ ಸಿದ್ದಂಕಲು ಒಳ್ಳೆಯವರು, ಅವ್ರು ಆ ಥರ ಎಲ್ಲ ಚಾಡಿ ಗಿಡಿ ಹೇಳ್ಸೋಕ್ಕಿಲ್ಲ. ವಾಟಿ ಅವರು ಹೇಳಿರೋದು ಪಾಪ. ಈಗ ಮನೆ ಬಿಟ್ಟು ಓಡಿಸಿಲ್ವಾ? ಅದಕ್ಕೆ ಹಿಂಗೆ ದಡ್ರಂಗೆ ಆಡೋಕ್ಕೆ ನಿಮಗೆ ಹಿಂಗೆ ಬುದ್ಧಿ ಕಲ್ಸೋದು ಜನಗಳು. ನಾಟಕಕ್ಕಂತ ಇನ್ನು ವಿಷಯ ಗೊತ್ತಾಗ್ಬಿಡ್ತದೆ ಅಂದ್ಬಿಟ್ಟು ಅವಳು ಬಾಯಿ ಬಡ್ಕಿ ಊರು ತುಂಬ ಹೇಳ್ಕೊಂತ ಇರ್ತಾಳೆ ಅಂದ್ಬಿಟ್ಟು ಹಂಗೆ ಇದು ಮಾಡಿರೋದು ಕಣವ. ಏನು ಅನ್ಕೊಬಿಟ್ಟಿದ್ದೆ, ಅವನೇ ಚಾಡಿ ಹೇಳ್ಸಿರೋದಂತೆ ಕಂದ. ಯಾರ್ಯಾರು ನನ್ನ ಕಿವಿಗೆ ಹಾಕ್ತಿಲ್ವಾ? ನನಗೆ ಗೊತ್ತಾಯ್ತಿಲ್ವಾ? ಅವನೇ ಅಂತೆ ಮಾನ ಮರ್ಯಾದೆ ಕಳಿಬೇಕು ನಿಮ್ಮದ ಅಂದ್ಬಿಟ್ಟಂಗೆ ಈತಾಗ ತೋರಾಕ್ತಂಗೂ ಆಗಬೇಕು, ಈತಾಗ ಮಾನ ಮರ್ಯಾದೆ ಕಳ್ದಂಗೂ ಆಗಬೇಕು ಅಂತವ. ಆ ಥರ ಇದು ಮಾಡಿರೋದು ಗೊತ್ತಾ? ನೋಡಿ, ಸಿದ್ದಣ್ಣ ಅಂಕಲು ಅಂತೆ ಬುದ್ಧಿ ಕಲ್ತಿಲ್ಲ. ಅವ್ರು ಚಾಡಿ ಹೇಳೋ ಬುದ್ಧಿಯೇ ಕಲ್ತಿಲ್ಲ. ಅವ್ರು ಹೇಳು ಅಂತಾನು ಹೇಳಿರಕ್ಕಿಲ್ಲ. ಅವ್ರು ಆ ಥರ ಹೇಳಿರೋದು ಅಷ್ಟೇ. ಪಾಪ ಅಂಕಲು ತುಂಬ ಒಳ್ಳೆಯವರು. ಸುಮ್ಮನೆ ಇಲ್ದೋದೆಲ್ಲ ನಂಗೆ ಮಾತಾಡಬೇಡ್ದು, ಗೊತ್ತಿಲ್ದೋದ್ರು ತಿಳ್ಕೊಂಡು ಮಾತಾಡ್ಬೇಕು ಅಲ್ವಂಟಿ. ಗರ್ರವ, ನಮ್ಮ ಮಾತ್ಗಳು ನಿಮ್ಮ ಅವ್ವನಿಗೂ ಹಿಡಿಯೋಕಿಲ್ಲ, ನಿಮ್ಮ ಅಪ್ಪನಿಗೂ ಹಿಡಿಯೋಕಿಲ್ಲ, ನಿಮ್ಗಳಿಗೂ ಹಿಡಿಯೋಕಿಲ್ಲ. ಗೊತ್ತಾಯ್ತು, ಸುಮ್ಕಿರಿ. ಮುಂದಕ್ಕೆ ಒಂದಲ್ಲ ಒಂದು ದಿವಸಕ್ಕೆ ಏನು ಮಾಡಬೇಕು ಅಂತ. ಈಗ ನಾವು ಬೀದಿಲಿ ನಿಂತ್ಕೊಂಡು ಜಗಳ ಆಡಬೇಕು, ನೀವು ನೋಡ್ಬೇಕಾ? ಓ, ಎಲ್ಲ ಹಿಂಗಂತೀಯ ನೀನು? ಜಗಳ ಆಡು ಅಂತ ಹೇಳಕ್ ಬಂದಿದ್ದ ನಾನು?
ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತೀಯ ನೋಡು. ಓ ನೀನು ಜಗಳ ಆಡ್ಬಿಟ್ರೆ ನನಗೆ ಸಿಕ್ತಿತ್ತು, ಏನು ಬಹುಮಾನ ಕೊಡ್ತಿದ್ರೆ. ಪರವಾಗಿಲ್ಲ, ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಬಿಡು. ಇನ್ನೇನಂಟಿ, ಇನ್ನೇನು ನೀವು ಹೇಳೋದು? ಮತ್ತೆ ಇನ್ನೇನು ಹೇಳೋದು ನೀವು? ಪರವಾಗಿಲ್ಲ, ನೀವು ಹೇಳ್ತಾ ಇರೋದು. ಮತ್ತೆ ಇನ್ನೇನು ಮಾಡಬೇಕು? ಅಂಕಲ್ಗೆ ಜಗಳ ಬೀಳಿ ಅಂತ ತಾನೇ ಹಿಂಗೆ ಹೇಳ್ತಾ ಇರೋದು ನೀವು. ನೋಡಿ, ಅವ ಅಂಕಲ್ ಏನು ಎಂತ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕೈ ಕೇಳಿಸ್ಕೋಬೇಕಾಗಿಲ್ಲ. ಅಯ್ಯೋ, ದೊಡ್ಡ ಮಸ್ಕಿತ್ತೀರಲ್ಲ ನೀವು. ನೀವೇ ಕೇಳಿಸ್ಕೊಂಡಿರವ ನಮ್ಮ ಮತ್ತೆ ಅದಕ್ಕೆ ಈ ಮಟ್ಕಾಗಿರೋದು. ಇದೇನು ಹಿಂಗೆ ಹಿಂಗೆ ಕಾಲ್ ಕೆತ್ಕೊಂಡು ಜಗಳ ಬಂದಿರಿ ನೀವು? ಸರಿ ಬಿಡಿ ಆಂಟಿ, ನೀವು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ. ಮಾಡಕ್ಕೆ ಏಮಿಲ್ವಲ್ಲ, ಅದಕ್ಕೆ ನಿಮ್ಮ ಕುಟ್ ಕಾಲ್ ಕೆತ್ಕೊಂಡು ಜಗಳ ಬರ್ತೀನಿ. ಇರೋದು ಹೇಳಿದ್ರೆ ಹಂಗೆ ನಿಮಗೆ. ಇದು ಏನು ಜನಗಳು ಏನಕ್ಕನಪ್ಪ ಕೊಟ್ಬಿಟ್ಟು ಹೆಂಗಾಡ್ತಾರೆ ಅಂತ. ಅಯ್ಯೋ, ಅವ್ರಿಗೊಂಥರ ಲೂಜು ಬಾ, ಸುಮ್ಮನಿರಕ್ಕ. ನನಗೆ ಒಂಥರ ಟೆನ್ಷನ್. ನೀವು ಆಂಟಿ ಬುದ್ಧಿ ಏನೇನು ಹೇಳ್ಬಿಟ್ಟೈತಲ್ಲ. ಅಯ್ಯೋ ಅಕ್ಕ, ಯಾಕೆ ಟೆನ್ಷನ್ ಮಾಡ್ಕೊಂಡು ಸುಮ್ಮನಿರೋ ನೀನು? ಯಾಕೆ ಸುಮ್ಮನೆ ಟೆನ್ಷನ್ ತಗೊಂಡು ಏನಾದ್ರು ಬೊಗಳ್ಕೊಳ್ಳಂತೆ. ಸುಮ್ಮನಿರಕ್ಕ. ದಣ್ಣ ಅಂಕಲ್ ಚೆನ್ನಾಗವ್ರಲ್ಲ ನಮ್ಮ ಕೊಟ್ಟೆ, ಅದಕ್ಕೆ ಹಂಗೆ ಹೊಟ್ಟೆ ಉರಿಕತ್ತೆ. ಅಲ್ಲ, ಇವಳಿಗೆ ಕೊಟ್ಟೆವ್ರಿ ಜನಗಳು ಏನು ಹಿಂಗೆ ಆಡೋರವ. ಎಪ್ಪತ್ತೇವ್ರೆ ಭಗವಂತ, ತಲೆ ಕೆಟ್ಟೋದಂಗೆ ಆಯ್ತದೆ ತೆಗೆ. ಇವನು ಬೇರೆಯ ಈ ಸ್ವಿಚ್ ಆಫ್ ಮಾಡ್ಕೊಂಡು ಬಂದಿಂದ್ರೆ ಏನು ಮಾಡೋದು? ಸುಮ್ಮನೆ ಒಳ್ಳೆ ಅಕ್ಕಪಕ್ಕ ಜನಗಳು ನೋಡೋದು ಚಂದವ. ಏನು ಮಾತಾಗಿಲ್ಲ ಕತೆಗಿಲ್ಲ, ಮನೆಗೆ ಬರ್ತಾನೆ ಅಂತ ಏನೇನಾರು ಮಾತಾಡ್ಕೊತಾರೆ. ಸರಿ ಇಲ್ಲ ಜನಗಳು. ನನಗೆ ಒಂಥರ ಹೆದರಿಕೆ ಆಯ್ತದೆ ಕನ್ಬಿಟ್ಟು. ಈಗ ಆಗಿರೋದು ನೋಡಿದ್ರೆ ಭಯ ಆಯ್ತದೆ ನನಗೆ. ಇಷ್ಟ ಆಗಿರೋದಕ್ಕೆ ಅಯ್ಯೋ ಏನು ಅಡೆ ಬರ್ಬೋ ಏನೋ ತಗೆ. ಎಲ್ಲಿ ಕೂತಿರೋ ಕಡೆ ಒಳ್ಳೆ ಬಂದೆ ನಮಗೆ ಒಳ್ಳೆ ತಲೆನೋವು ತಂದ್ಬಿಟ್ರು. ಅಯ್ಯಪ್ಪ, ಅಪ್ಪನವ ಅಮ್ಮನು ಬೇಡ ಅಂದ್ಬಿಟ್ರು ಸಾಕೋತ್ತಾಗೆ ಮದುವೆ. ಇವಾಕ ಅದಕ್ಕೆ ಅಂಗಡಿಯೇ ಭಾವ ನಿನ್ನ ಅಷ್ಟು ಇಷ್ಟಪಡ್ತಾರೆ, ಸುಮ್ಕಿರು ಯಾಕಂಗಂದು ನೋಡು. ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನು ಇಷ್ಟಪಡೋರು ಮದುವೆ ಚೆನ್ನಾಗಿರೋದು. ಈಗ ನೋಡು ಭಾವ ಯಾವ ಥರ ಇಷ್ಟೆಲ್ಲ ಹಿಂಗೆ ಆಡ್ರೆ ಚಂದ ತಾನೆ. ಚಂದ ಒಳಗೆ ಕೂತ್ಕೋತಿ ಹಂಗಾರೆ ಚಂದವಾ? ಸರಿಯಾಗಿ ಹೇಳ್ತೀಯ ಬಿಡು ನೀನುವೆ. ಅಯ್ಯಪ್ಪ, ನನಗೆ ಹಿಂಗೆಲ್ಲ ಆಡ್ರೆ ಇಷ್ಟನೇ ಯಾಕೆ ಕಣವ ನನಗೆ. ಒಂಚೂರು ಡೀಸೆಂಟಾಗಿರ್ಬೇಕು, ಅದು ಏನಂಗೆ. ಅಯ್ಯಪ್ಪ, ಏನು ಗಾಬರಿ ಬರ್ಸ್ಬಿಟ್ಟತಕ್ಕೆ. ಅಕ್ಕ ಬರೋದಾಗಿರಿ ಇಷ್ಟಕ್ಕೆ ಬರೋದು ಬರೋಕ್ಕಿಲ್ಲಕ್ಕಂತ ಎದ್ದು ನಡಿದೇನು ಊಟ ಮಾಡಿ ನಡಿ. ಅದನ್ನೇ ಯತ್ನೆ ಮಾಡ್ಕೊಂಡು ಕೂತ್ಕೊಳ್ಳಿವೆ. ಮಾಡಕ್ಕೆ ಕೆಲಸ ಇಲ್ಲ ನಿನಗೆ. ಇಲ್ಲ ಕಲೆ ಪುಟ್ಟಿ, ಬರೋದಕ್ಕೆ ಬತ್ತಂದು ನೋಡ್ಕೋಬೇಕಾರೆ ಏನಾದ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊತಿತ್ತಿಲ್ಲ ಅವನು. ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟು ಹಿಂಗೆ ಎದುರಿಸ್ತಾನ. ಸರಿಯಾಗಿ ಹೇಳು. ತಿರ್ಗಾ ಮಾತಾಡ್ತಾರೆ ಅಂತಾರಲ್ಲ, ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಿಲ್ಲ. ಹೋಗು ಅಕ್ಕ, ಸುಮ್ಮನಿರು. ಅಯ್ಯೋ, ಬರೋದಾಗಿರಿ ಇಷ್ಟಕ್ಕೆ ಬರೋದು ಕತೆ. ಸುಮ್ಮನೆ ಯಾಕೆ ನೀನು ತಲೆಗೆಡ್ಸ್ಕೊಂಡೆ ನೀನು? ಈಗ 1.5 ಗಂಟೆ ಟೈಮ್ ಆಗಿಲ್ವಕ್ಕ? ಇನ್ನೇನು 1/4 ಗಂಟೆ ಕನೆ ಬಂದ್ಬಿಡ್ತಿತ್ತು. ಏನು ಇರಪ್ಲ ಬಂದದ, ಅಷ್ಟೊಬ್ಬನು ಬರೋಕ್ಕೂ ಹಾಕಿಲ್ಲ ಅಲ್ಲಿಂದ ಕತೆ. ಸುಮ್ಮನಿರು ನೀನು, ಟೆನ್ಷನ್ ತಗೋಬೇಡ. ಅದು ಯಾಕೆ ಇಲ್ದೋದರನೇ ಬೇಜಾರು ಮಾಡ್ಕೊಂಡು ಆ ಥರ ಎಲ್ಲ ಏನೂ ಇಲ್ಲ ಕಣ. ಬಂದಿರ್ತಾನೆ, ಇನ್ನೇನು ಮಾಡಂಗಿದ್ದದು ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಡುವೆ. ಅಯ್ಯೋ, ಒಂಥರ ಅವ್ರು ಸರಿ ಇಲ್ಲ ಹೇಳ್ಗಿಡ್ಬಿಟ್ರೆ. ನಾನು ಫೋನ್ ಮಾಡಿದ್ದೆ ನೀನು ಬರೋಕ್ಕಾಗಿಲ್ಲ ಅಂತ ಆಟ ಮಾಡೋದು, ಅದಕ್ಕೆ ಬಂದೆ ಅಂದ್ಬಿಟ್ರೆ ಏನು ಮಾಡೋದು? ಅಪ್ಪ ಅವೆಲ್ಲ ಯಾಕೆ ಮಾತಾಡಕ್ಕೆ ಹೋಗಿದೆ ಅಂತ ಬಿಟ್ಟದ. ನೀನು ಅಂದ್ಕೊಂಡಂಗೆ ಏನೂ ಆಯ್ಕಿಲ್ಲ. ಸುಮ್ಮನಿರು ನೀನು, ಟೆನ್ಷನ್ ಮಾಡ್ಕೋಬೇಡ ಸರಿಯಾ? ಸುಮ್ಮನಿರು, ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನಿರಿಗ ನೀನು, ಎಲ್ಲ ಸರಿ ಆಯ್ತದೆ. ಏನು ಸರಿ ಅದು ಏನೋ ಗೊತ್ತಿಲ್ಲ ಕನ್ಬಿಟ್ಟು ಬಂದ್ಗಿದ್ಬಿಟ್ರೆ ಏನು ಮಾಡೋದು ಅಂತ ಎದುರುಕಾಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.